ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಆಘಾತಕ್ಕೊಳಗಾಗಿರುವ ಜನರಿಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಓಲಾ ಉಬರ್ ಟ್ಯಾಕ್ಸಿ ಚಾಲಕರ ಸಂಘಟನೆಗಳು ಮುಂದಾಗಿವೆ. ಖಾಸಗಿ ಬಸ್ ಪ್ರಯಾಣದ ದರ ಏರಿಕೆ ಬೆನ್ನಲ್ಲೇ ಓಲಾ ಉಬರ್ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಡೀಸೆಲ್ ಪೆಟ್ರೋಲ್ ದರ ಏರಿಕೆಯಿಂದ ಒತ್ತಡಕ್ಕೆ ಸಿಲುಕಿರುವ ಚಾಲಕರು ಪ್ರತಿ ಕಿಲೋಮೀಟರ್ಗೆ ₹5ನಿಂದ ₹10 ದರ ಏರಿಸುವಂತೆ ಅಗ್ರಿಗೇಟರ್ ಮತ್ತು ಸಾರಿಗೆ ಇಲಾಖೆ ಮೇಲೆ ಒತ್ತಡ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇತ್ತ ಹಂತ ಹಂತವಾಗಿ ಔಷಧಗಳ ದರವನ್ನು ಏರಿಕೆ ಮಾಡಲಾಗಿದೆ. ಔಷಧಿಗಳ ಮೇಲಿನ ದರ ಶೇಕಡ 15ರಿಂದ 20ರಷ್ಟು ಏರಿಕೆಯಾಗಿದೆ. ಬಿಪಿ, ಶುಗರ್, ಕಾರ್ಡಿಯಾಕ್ ಔಷಧಿಗಳು, ಪ್ಯಾರಾಸಿಟಮಾಲ್, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಗಳು, ಕಾಫ್ ಸಿರಪ್, ಐರನ್ ಟಾನಿಕ್ ಸೇರಿದಂತೆ 600ಕ್ಕೂ ಹೆಚ್ಚು ಔಷಧಗಳ ಬೆಲೆ ಹಂತ ಹಂತವಾಗಿ ಏರಿಕೆಯಾಗಿದೆ. ಮಾತ್ರೆಗಳ ಫಾಯಿಲ್ಸ್ ತಯಾರಿಕೆಗೆ ಪೆಟ್ರೋಕೆಮಿಕಲ್ಸ್ ಅತ್ಯಗತ್ಯವಾಗಿದೆ. ಯುದ್ಧದಿಂದಾಗಿ ಪೆಟ್ರೋಕೆಮಿಕಲ್ಸ್ ಪೂರೈಕೆ ಕಡಿತವಾಗಿದೆ. ಹೀಗಾಗಿ ಔಷಧಿಗಳು, ಕಾಸ್ಮೆಟಿಕ್, ಬೇಬಿ ಪ್ರಾಡಕ್ಟ್ಗಳ ದರದಲ್ಲೂ ಏರಿಕೆಯಾಗಿದೆ. ಯುದ್ಧ ಮುಗಿಯುವವರೆಗೂ ಬೆಲೆ ಏರಿಕೆ ಮುಂದುವರಿಯಲಿದೆ ಅಂತ ಕರ್ನಾಟಕ ಫಾರ್ಮಾ ಮೆಡಿಕಲ್ ಅಸೋಸಿಯೇಷನ್ ಹೇಳಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಸಿಎನ್ಜಿ ದರವನ್ನು ಮತ್ತೆ ಏರಿಕೆ ಮಾಡಿದೆ. 2 ದಿನದ ಹಿಂದಷ್ಟೇ ನೈಸರ್ಗಿಕ ಅನಿಲ ದರವನ್ನ ಪ್ರತಿ ಕೆಜಿಗೆ ₹2 ಏರಿಕೆ ಮಾಡಲಾಗಿತ್ತು. ಈಗ ಮತ್ತೆ ₹1 ಏರಿಕೆ ಮಾಡಲಾಗಿದೆ. ಪರಿಷ್ಕೃತ ನೈಸರ್ಗಿಕ ದರ ಭಾನುವಾರದಿಂದಲೇ ಜಾರಿಗೆ ಬಂದಿದೆ. ಕೇಂದ್ರ ಸರ್ಕಾರ ಸಿಎನ್ಜಿ ದರ ಏರಿಕೆ ಮಾಡಿದ ಬಳಿಕ ಬೆಂಗಳೂರಲ್ಲಿ ಪ್ರತಿ ಕೆಜಿ ಸಿಎನ್ಜಿ ದರ ಕೆಜಿಗೆ ₹90ಗೆ ಏರಿಕೆಯಾಗಿದೆ. ದೆಹಲಿಯಲ್ಲಿ ಪ್ರತಿ ಕೆಜಿ ಸಿಎನ್ಜಿ ದರ ₹80.9 ಏರಿಕೆಯಾಗಿದೆ. ನೋಯ್ಡಾ ಮತ್ತು ಗಾಜಿಯಾಬಾದ್ನಲ್ಲಿ ಕೆಜಿಗೆ ₹88.70 ಏರಿಕೆಯಾಗಿದೆ. ಗುರುಗ್ರಾಮದಲ್ಲಿ ಪ್ರತಿ ಕೆಜಿ ಸಿಎನ್ಜಿ ದರ ₹84.12 ಏರಿಕೆಯಾಗಿದ್ರೆ ವಾಣಿಜ್ಯ ನಗರಿ ಮುಂಬೈನಲ್ಲಿ ₹84ಗೆ ಏರಿಕೆಯಾಗಿದೆ. ಇಂಧನ ದರ ಏರಿಕೆಯನ್ನ ಕೇಂದ್ರ ಸರ್ಕಾರ ನಿಯಂತ್ರಿಸಬೇಕು. ಇದು ವ್ಯಕ್ತಿಗತ ಅನ್ನೋದನ್ನ ಪ್ರಧಾನಿ ಮೋದಿಗೆ ಹೇಳಬೇಕು. ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋದನ್ನ ಅವರ ಪಕ್ಷದವರೇ ಮೋದಿಗೆ ಹೇಳಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸಲಹೆ ನೀಡಿದ್ದಾರೆ. ಚಿಂತೆ ಮಾಡಬೇಕು, ಅವ್ರ ಪಾರ್ಟಿಯವ್ರು ಚಿಂತನೆ ಮಾಡಬೇಕು. ಅಲ್ಲಿ ಸೀನಿಯರ್ಸ್ ಭಾಳಷ್ಟಿದ್ದಾರೆ. ಬರೀ ಪ್ರವಾಸ ಆಯಿತು, ಆದರೆ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನೋದು ಅವ್ರ ಪಕ್ಷದವ್ರು ಅದನ್ನು ಹೇಳಬೇಕು ಪ್ರಧಾನಮಂತ್ರಿ. ಯಾಕಂದ್ರೆ ಪಕ್ಷ ದೊಡ್ಡದು. ಕಾಂಗ್ರೆಸ್ ಕಾಲದಲ್ಲಿ 1 ಲೀಟರ್ ತೈಲ ಸಂಗ್ರಹವೂ ಇರಲಿಲ್ಲ. ರಾಹುಲ್ ಗಾಂಧಿ ಮಾತು ಕೇಳಿ ಉಳಿದವರು ಕುಣಿದಾಡ್ತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ನೀಡಿದ್ದಾರೆ. ಇವ್ರದ್ದು 2014 ಸ್ಟೋರೇಜ್ ಕೆಪಾಸಿಟಿ ಎಷ್ಟಿತ್ತು? ಸ್ಟ್ರಾಟಜಿಕ್ ಸ್ಟೋರೇಜ್ ಒಂದು ದಿವಸದ್ದು ಇರಲಿಲ್ಲ. ಒಂದು ದಿವಸದ್ದು. ಇವತ್ತು 70 ದಿವಸದ ಸ್ಟೋರೇಜ್ ಅದ ನಮ್ಮ ಕಡೆ. ಅಕಸ್ಮಾತ್ 70 ಈಗ ನಾವು ಕಂಟಿನ್ಯೂಸ್ಲಿ ತರಿಸ್ತಾ ಇದ್ದೀವಿ, ಅದು ಬೇರೆ. ಅಕಸ್ಮಾತ್ ನಾವು ತರಿಸ್ತಿಲ್ಲ ಅಂತಂದ್ರೆ 70 ದಿವಸ ತನಕ ದೇಶ ಆರಾಮಾಗಿ ನೋಡಿ ಎಷ್ಟು ನಾವು ಸ್ಟೋರೇಜ್ ಮಾಡಿ. ಇವ್ರು ಎಷ್ಟು ಮಾಡಿದ್ರು? 60 ವರ್ಷ ಆಳಿದವರು 1 ಲೀಟ್ರ್ ಸ್ಟೋರೇಜ್ ಇರಲಿಲ್ಲ ಇವ್ರ ಕಡೆ. ಶುದ್ಧ ಅಯೋಗ್ಯರು ಇವರು. ಈ ರಾಹುಲ್ ಗಾಂಧಿ ಮಾತು ಕೇಳಿ ಉಳಿದವರೆಲ್ಲ ಕುಣಿದಾಡ್ತಾರೆ ಇವರು. ಇಂಧನ ಮಿತ ಬಳಕೆಗೆ ಪ್ರಧಾನಿ ಮೋದಿ ಕರೆ ನೀಡಿದ ಹಿನ್ನೆಲೆ ಕೇಂದ್ರ ಸಚಿವ ವಿ ಸೋಮಣ್ಣ ಮೆಟ್ರೋ ರೈಲಲ್ಲಿ ಪ್ರಯಾಣಿಸಿದ್ರು. ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣದಿಂದ ಸ್ವಾಮಿ ವಿವೇಕಾನಂದ ನಿಲ್ದಾಣದವರೆಗೆ ಮೆಟ್ರೋದಲ್ಲಿ ಪ್ರಯಾಣಿಸಿದ ಸೋಮಣ್ಣ ಅಲ್ಲಿಂದ ಎಸ್ಎಂವಿಟಿ ರೈಲು ನಿಲ್ದಾಣಕ್ಕೆ ಎಲೆಕ್ಟ್ರಿಕ್ ಬೈಕ್ನಲ್ಲಿ ಪ್ರಯಾಣಿಸಿದ್ರು. ವಿ ಸೋಮಣ್ಣಗೆ ಸಂಸದ ಪಿಸಿ ಮೋಹನ್ ಸಾಥ್ ನೀಡಿದ್ರು. ಬಿಜೆಪಿ ನಾಯಕರು ಮೆಟ್ರೋ ರೈಲಲ್ಲಿ ಪ್ರಯಾಣಿಸೋದು ಬರೀ ನಾಟಕ ಅಷ್ಟೇ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಬಿಜೆಪಿ ನಾಯಕರು ಪ್ರತಿದಿನ ಮೆಟ್ರೋದಲ್ಲಿ ಓಡಾಡ್ಲಿ, ಪ್ರತಿದಿನ ಬಿಎಂಟಿಸಿ ಬಸ್ನಲ್ಲಿ ಓಡಾಡ್ಲಿ ಅಂತ ಸವಾಲ್ ಹಾಕಿದ್ರು. ಈ ನೋಡಿ, ಎಲ್ಲಾನು ನಾಟಕ ಅವ್ರದ್ದು. 2 ದಿನ 1 ದಿನ ಮಾಡಿದ್ದಾರೆ. ಇವತ್ತು ಹೋಗಿ ನೋಡ್ಕೊಂಡು ಬನ್ನಿ. ದಿನ ಹತ್ತಿದ್ರೆ ಓಕೆ ಅಪ್ಪ. ಈಗ ನಾವು ವೈಟ್ ಫೀಲ್ಡಿಗೆ ಹೋಗ್ಬೇಕಲ್ಲ, ನಾನು ಮೆಟ್ರೋ ಹತ್ತೀನಿ, ನೀವು ಯಾರು ಪ್ರಚಾರನೇ ಮಾಡಲ್ಲ. ಹೌದು, ಏನು ಅವಾಗೇನು ಇಟ್ಸ್ ಕನ್ವೀನಿಯನ್ಸ್. 1 ದಿನ ಈಗ ಮೆಟ್ರೋ ಹತ್ಬೇಕಾದ್ರೆ ಹಿಂದೆಗಡೆಯಿಂದ ಒಬ್ಬ ಮುಂದೆಗಡೆಯಿಂದ ಒಬ್ಬ ತಕ್ಕೋತಾರೆ ಅಂದರೆ ದಿನ ಹತ್ತಿದ್ರೆ ಒಪ್ತೀವಪ್ಪ. 1 ವರ್ಷ ಬಂಗಾರವನ್ನ ಖರೀದಿಸದಂತೆ ಪ್ರಧಾನಿ ಮೋದಿ ನೀಡಿದ್ದ ಸಲಹೆಗೆ ಬೆಂಗಳೂರಿನಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಶೇಕಡ 50ರಷ್ಟು ಚಿನ್ನದ ಖರೀದಿ ಇಳಿಕೆಯಾಗಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ಖರೀದಿ ಕೂಡ ಇಳಿಕೆಯಾಗಿದೆ ಅಂತ ಪೆಟ್ರೋಲ್ ಡೀಸೆಲ್ ಬಂಕ್ನ ಮಾಲೀಕರು ಹೇಳ್ತಿದ್ದಾರೆ. ಪ್ರತಿದಿನ 150ರಿಂದ 250 ಲೀಟರ್ನಷ್ಟು ಪೆಟ್ರೋಲ್ ಡೀಸೆಲ್ ಮಾರಾಟ ಕಡಿಮೆಯಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ತಕ್ಕಮಟ್ಟಿಗೆ ಸ್ವಲ್ಪ ಸೇಲ್ಸ್ ಕಮ್ಮಿ ಆಗಿದೆ. ಅದು ಒಂದು ಪ್ರಭಾವ ಏನಿರ್ಬೋದು, ಮೋದಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿರೋದ್ರಿಂದ ಅವ್ರ ಮಾತು ಕೇಳಿಕೊಂಡು ಕೆಲವು ಜನ ಕಮ್ಮಿ ಉಪಯೋಗಿಸ್ತಾ ಇರ್ಬೋದು. ಕೇಂದ್ರ ಸರ್ಕಾರ ಇಂಧನ ಸಿಎನ್ಜಿ ಬೆಲೆ ಏರಿಕೆ ಮಾಡಿದ್ರೆ ಇತ್ತ ರಾಜ್ಯ ಸರ್ಕಾರ ಮದ್ಯದ ದರ ಏರಿಕೆ ಮಾಡಿದೆ. ರಾಜ್ಯದಲ್ಲಿ ನೂತನ ಎಕ್ಸೈಸ್ ಡ್ಯೂಟಿ ಜಾರಿ ಬಳಿಕ ನೂತನ ಎಂಆರ್ಪಿ ದರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಮಧ್ಯಮ ವರ್ಗದವರು ಬಳಸುವ ಮೊದಲ 4 ಸ್ಲ್ಯಾಬ್ಗಳ ಮದ್ಯದ ದರ ಏರಿಕೆ ಮಾಡಲಾಗಿದೆ. ವಿಸ್ಕಿ, ರಮ್, ಬ್ರಾಂದಿ, ಜಿನ್ ಸೇರಿದಂತೆ ಭಾರತೀಯ ಮದ್ಯದ ದರ ಶೇಕಡ 20ರಷ್ಟು ಏರಿಕೆ ಆಗಿದೆ.
ಒಂದೇ ಸ್ಲ್ಯಾಬ್ನಲ್ಲಿ 80 ರೂಪಾಯಿ ಇದ್ದ ಕ್ವಾರ್ಟರ್ ಮದ್ಯದ ಬೆಲೆ 15 ರೂಪಾಯಿ ದರ ಏರಿಕೆ ಮಾಡಲಾಗಿದೆ. ಎರಡನೇ ಸ್ಲ್ಯಾಬ್ನಲ್ಲಿ 95 ರೂಪಾಯಿ ಇದ್ದ ಕ್ವಾರ್ಟರ್ ಮದ್ಯದ ಬೆಲೆ 15 ರೂಪಾಯಿ, ಸ್ಲ್ಯಾಬ್ 3ರಲ್ಲಿ 120 ರೂಪಾಯಿ ಇದ್ದ ಕ್ವಾರ್ಟರ್ ಮದ್ಯದ ಬೆಲೆ 15 ರೂಪಾಯಿ ಏರಿಕೆ ಮಾಡಲಾಗಿದೆ. ಇನ್ನು ಸ್ಲ್ಯಾಬ್ 4ರಲ್ಲಿ 150 ರೂಪಾಯಿ ಇದ್ದ ಕ್ವಾರ್ಟರ್ ಮದ್ಯದ ಬೆಲೆ 20 ರೂಪಾಯಿ ದರ ಏರಿಕೆ ಮಾಡಲಾಗಿದೆ. ಕ್ವಾರ್ಟರ್ ಮೇಲೆ 15ರಿಂದ 25 ರೂಪಾಯಿ ದರ ಏರಿಕೆಯಾದ ಪರಿಣಾಮ ಫುಲ್ ಬಾಟಲ್ ಮೇಲೆ 50ರಿಂದ 100 ರೂಪಾಯಿ ದರ ಏರಿಕೆಯಾದಂತಾಗಿದೆ. ಇದು ಎಂಆರ್ಪಿ ದರ ಆಗಿದ್ದು, ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಈ ದರದ ಮೇಲೆ 10ರಿಂದ 20 ರೂಪಾಯಿ ಹೆಚ್ಚು ನೀಡಿ ಮದ್ಯ ಖರೀದಿಸಬೇಕಾಗುತ್ತೆ. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ನಲ್ಲಿ ಬಂಧಿಸಲಾದ ಉಪನ್ಯಾಸಕಿ ಮನೀಷಾ ಗುರುನಾಥ್ ಮಂಧಾರೆಯನ್ನ 14 ದಿನ ಸಿಬಿಐ ಕಸ್ಟಡಿಗೆ ನೀಡಲಾಗಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಸಸ್ಯಶಾಸ್ತ್ರ ಪ್ರೊಫೆಸರ್ ಆಗಿರುವ ಮನೀಷಾ ಜೀವಶಾಸ್ತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿಂದಿನ ಪ್ರಮುಖ ರೂವಾರಿ ಎನ್ನಲಾಗಿದೆ. ಮನೀಷಾ ನೀಟ್ ಪ್ರಶ್ನೆ ಪತ್ರಿಕೆ ತಯಾರಿಸುವ ತಜ್ಞರ ಸಮಿತಿಗೆ ನೇಮಕಗೊಂಡಿದ್ರು. ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಮನೀಷಾಳನ್ನ ತಜ್ಞರ ಸಮಿತಿಗೆ ನೇಮಕ ಮಾಡಿತ್ತು. ಇನ್ನು ಪ್ರಕರಣದಲ್ಲಿ ಈವರೆಗೆ ಸಿಬಿಐನಿಂದ ಬಂಧನಕ್ಕೊಳಗಾದವರ ಸಂಖ್ಯೆ 9ಕ್ಕೆ ಏರಿಕೆಯಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಸಂಬಂಧ ಸುದ್ದಿಗೋಷ್ಠಿ ನಡೆಸಿದ ಕರ್ನಾಟಕದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಗೌಡ ಮೇ 21ರಂದು ರಾಜಭವನ ಚಲೋ ಪ್ರತಿಭಟನೆ ನಡೆಸೋದಾಗಿ ಘೋಷಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದವರನ್ನ ಗುಂಡಿಟ್ಟು ಕೊಲ್ಲಬೇಕು ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಪ್ರಕರಣದ ಕಿಂಗ್ ಪಿನ್ಗಳು ರಾಜಸ್ಥಾನದ ಶಿಕ್ಷಣ ಸಚಿವರ ಸ್ನೇಹಿತರು ಅಂತ ಮಂಜುನಾಥ್ ಹೇಳಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ತಾ ಇರುವುದು ದೊಡ್ಡ ದುರಂತ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಹಳ ದೊಡ್ಡ ದುರಂತ ಇದು. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣದ ಸಂಬಂಧ ಶಿವಾನಂದ ಬಳಸ್ತಾ ಇದ್ದ 4 ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡಲಾಗಿದೆ. ಸುಮಾರು 2,500 ಕೋಟಿಗೂ ಅಧಿಕ ಹಣ ಆನ್ಲೈನ್ನಲ್ಲೇ ಹೂಡಿಕೆಯಾಗಿತ್ತು ಎನ್ನಲಾಗಿದೆ. ಇನ್ನು ಶಿವಾನಂದನ ಒಂದೊಂದು ಬ್ಯಾಂಕ್ ಖಾತೆಯಲ್ಲೂ 106 ಕೋಟಿ ಹಣವಿದ್ರೂ ಬ್ಯಾಂಕ್ ಅಧಿಕಾರಿಗಳು ಸೈಲೆಂಟ್ ಆಗಿದ್ದೇಕೆ? ಇದೇ ಖಾತೆಗಳಿಂದ 75 ಕೋಟಿಗೂ ಅಧಿಕ ಹಣ 35,000 ಜನರಿಗೆ ಬಡ್ಡಿ ರೂಪದಲ್ಲಿ ಜಮೆಯಾಗ್ತಿತ್ತು. ಹೀಗಿದ್ರೂ ಬ್ಯಾಂಕ್ ಅಧಿಕಾರಿಗಳು ಇಡಿ ಐಟಿ ಗಮನಕ್ಕೆ ಯಾಕೆ ತರಲಿಲ್ಲ ಅನ್ನೋ ಅನುಮಾನ ಶುರುವಾಗಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಸಿಎಂ ಆಗಿದ್ದಕ್ಕೆ ನನಗೆ ಹೊಟ್ಟೆ ಕಿಚ್ಚಿಲ್ಲ. ಆ ರೀತಿ ಅಸೂಯೆ ಪಡುವ ಚಿಲ್ಲರೆ ಮನುಷ್ಯ ನಾನಲ್ಲ ಅಂತ ಸೂಪರ್ ಸ್ಟಾರ್ ರಜನಿಕಾಂತ್ ಸ್ಪಷ್ಟನೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಚುನಾವಣೆಯಲ್ಲಿ ಸೋತ ಮಾಜಿ ಸಿಎಂ ಸ್ಟಾಲಿನ್ರನ್ನ ರಜನಿಕಾಂತ್ ಭೇಟಿ ಮಾಡಿ ಧೈರ್ಯ ಹೇಳಿ ಬಂದಿದ್ರು. ಇದರ ಬೆನ್ನಲ್ಲೇ ರಜನಿಕಾಂತ್ ವಿಜಯ್ರನ್ನ ಭೇಟಿ ಮಾಡಿಲ್ಲ. ಅವರಿಗೆ ವಿಜಯ್ ಸಿಎಂ ಆಗಿದ್ದು ಅಸೂಯೆಯಾಗಿದೆ ಅಂತ ಚರ್ಚೆ ಶುರುವಾಗಿತ್ತು. ಇದಕ್ಕೆ ரஜினிகாந்த் ஸ்பஷ்டனை கொட்டித்தாரு. விஜய் மேலே எனக்கு பொறாமை. நான் அரசியல் இல்லை, அரசியல் தான் நான் இல்லைன்னு சொல்லி விலகி ஆச்சு. அரசியல் தான் இல்லாத போது அவர் மேல எனக்கு ஏன் பொறாமை? ஒருவேளை கமலஹாசன் ஏதாவது முதலமைச்சர் தான் எனக்கு பொறாமை வந்திருக்குமோ என்னமோ தெரியாது. ಸೋಮವಾರ ಬೆಳಗ್ಗೆ 10 ಗಂಟೆಗೆ ಕೇರಳ ಕಾಂಗ್ರೆಸ್ ಹಿರಿಯ ಶಾಸಕ ವಿಡಿ ಸತೀಶನ್ ಕೇರಳಂ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ತಿರುವನಂತಪುರಂನ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಸಿಎಂ ಜೊತೆಗೆ ಕೆಲ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇನ್ನು ಕೇರಳಂ ನೂತನ ಸಿಎಂ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಕೇಂದ್ರ ಸಚಿವ ಬಂಡಿ ಸಂಜಯ್ ಪುತ್ರ ಬಂಡಿ ಭಗೀರಥ್ನನ್ನ ಪೋಕ್ಸೋ ಪ್ರಕರಣದಲ್ಲಿ ಬಂಧಿಸಿ ಜೈಲಿಗೆ ಹಾಕಲಾಗಿದೆ. ಮೇ 16ರ ರಾತ್ರಿ ಪೊಲೀಸರು ಬಂಧಿಸಿ ಮೆಡ್ಜಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಡ್ಜ್ ಎದುರು ಹಾಜರುಪಡಿಸಲಾಗಿದೆ. ಆರೋಪಿ ಬಂಡಿ ಭಗೀರಥ್ಗೆ ಜಡ್ಜ್ 14 ದಿನ ಅಂದರೆ ಮೇ 29ರ ತನಕ ನ್ಯಾಯಾಂಗ ಬಂಧನ ವಿಧಿಸಿದ್ದು, ಆರೋಪಿಯನ್ನ ಹೈದರಾಬಾದ್ನ ಚರ್ಲಾಪಲ್ಲಿ ಜೈಲಿಗೆ ಕಳಿಸಲಾಗಿದೆ. ಶನಿವಾರ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಯಿಂದಾಗಿ ಕೊಪ್ಪಳದಲ್ಲಿ ಅಪಾರ ಮೌಲ್ಯದ ಬೆಳೆ ನಾಶವಾಗಿದೆ. ಅಪಾರ ಮೌಲ್ಯದ ಬಾಳೆ ಬೆಳೆ ನಾಶವಾಗಿದೆ. ಹ್ಯಾಟಿ ಗ್ರಾಮ, ಹೊಸಳ್ಳಿ, ಮುದ್ದಾಬಳ್ಳಿ, ಬಹುದೂರ್ ಬಂಡಿ ಮತ್ತು ಲಾಚನಕೆರೆ ಗ್ರಾಮದಲ್ಲಿ 100 ಎಕರೆಯ ಬಾಳೆ ಬೆಳೆ ನೆಲಕಚ್ಚಿದೆ. ಲಕ್ಷಾಂತರ ಹಣ ಖರ್ಚು ಮಾಡಿ ಬಾಳೆ ಬೆಳೆದಿದ್ದ ರೈತರು ಅಕ್ಷರಶಃ ಕಂಗಾಲಾಗಿದ್ದು ನಷ್ಟ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮತ್ತೊಂದೆಡೆ ಕೊಪ್ಪಳದ ಮುದ್ದಬಳ್ಳಿಯಲ್ಲಿ 1 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ವೀಳ್ಯದೆಲೆ ಗಾಳಿ ಮಳೆಗೆ ಸಂಪೂರ್ಣ ನೆಲಕಚ್ಚಿದೆ. ಇತ್ತ ಹಾವೇರಿಯ ಕಾಟೇನಹಳ್ಳಿ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ರೇಷ್ಮೆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಇನ್ನು ಹಾವೇರಿಯ ಶಿಗ್ಗಾಂವ್ ತಾಲೂಕಿನ ಸಿಡ್ಲಾಪುರ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ಶಾಲೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ದಾವಣಗೆರೆಯಲ್ಲಿ ಆಲಿಕಲ್ಲು ಸಹಿತ ಮಳೆಗೆ ಸರಣಿ ಅವಾಂತರಗಳೇ ಸಂಭವಿಸಿವೆ. 106 ಎಕರೆಯಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ನೆಲಕಚ್ಚಿದೆ. ದೇವರ ಬೆಳಕೆರೆ ಸೇರಿ ಸುತ್ತಲ ಗ್ರಾಮಗಳಲ್ಲಿ ಈ ಮಳೆ ಅವಾಂತರ ಸೃಷ್ಟಿಸಿದೆ. ಇನ್ನು ಬಸವಪಟ್ಟಣದಲ್ಲಿ ಮಳೆಗೆ ದೇಗುಲದ ತಗಡಿನ ಶೀಟ್ ಹಾರಿ ಹೋಗಿದೆ. ಕೆಲವೇ ಕ್ಷಣದ ರಣಮಳೆಗೆ 106 ಅಡಿಕೆ ಮರ ಮುರಿದು ಬಿದ್ದಿವೆ. ಬಸವಪಟ್ಟಣದ ಸುತ್ತ ಅಂದಾಜು 2,000 ಅಡಿಕೆ ಮರ ನೆಲಕ್ಕೆ ಬಿದ್ದಿವೆ. ಸೂಕ್ತ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ.
ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಬಳಿಯ ಬೈಥಕೋಲ್ನಲ್ಲಿ ರಣವೇಗದ ಗಾಳಿ ಬೀಸ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಭಾರೀ ಗಾಳಿಯ ವೇಗ ಹೆಚ್ಚಿದ್ದು ಆತಂಕ ಮೂಡಿಸಿದೆ. ಬೈಥಕೋಲ್ ಬಂದರಿನಲ್ಲಿ 100ಕ್ಕೂ ಹೆಚ್ಚು ಬೋಟ್ಗಳು ಲಂಗರು ಹಾಕ್ತಾ ಇವೆ. 3 ದಿನಗಳಿಂದ ಹೆಚ್ಚುತ್ತಾ ಇರುವ ಗಾಳಿ ಗಂಟೆಗೆ 55 ಕಿಲೋಮೀಟರ್ ವೇಗ ತಲುಪಿದೆ.